ಹಿಂದೂಗಳು ಅಂತ ಹೇಳಿದ್ರೆ ಇವ್ರಿಗೊಂಥರ ಅಲರ್ಜಿ. ಅದರಲ್ಲೂ RSS ಅವರು ಅಂದರೆ ಡಬಲ್ ಅಲರ್ಜಿ, BJP ಅಂದರೆ ತ್ರಿಬಲ್ ಅಲರ್ಜಿ. ಅವ್ರಿಗೆ ಅಲರ್ಜಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಒಂದು ಯಾವುದಾದ್ರೂ ಆಸ್ಪತ್ರೆಗೆ ಕಾಂಗ್ರೆಸ್ ಅವ್ರನ್ನ ಅಡ್ಮಿಟ್ ಮಾಡಿ ಈ ಅಲರ್ಜಿಗೆ ಒಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅವ್ರು ತಪ್ಪೇನು ಹೇಳಿದ್ದಾರೆ? ಅಂಬೇಡ್ಕರ್ ನಾನು ಕೇಳ್ತಾ ಇದ್ದೀನಿ, ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಎಲ್ಲಿ ಜಾತ್ಯತೀತ ಪದ ಇದೆ ತೋರಿಸಿ ನನಗೆ ಅಂತ ಕೇಳಿದ್ದೀನಿ. ಯಾರಾದರೂ ಉತ್ತರ ಕೊಟ್ಟಿದ್ದೀರಾ? ಇದುವರೆಗೂ ಕೊಟ್ಟಿದ್ದಾರಾ? ಹೇಳಿ, ಕೊಟ್ಟಿದ್ರೆ ನೀವೇ ಹೇಳಿ. ಜಾತ್ಯತೀತ ಪದವನ್ನು ಅಂಬೇಡ್ಕರ್ ಸಂವಿಧಾನದಲ್ಲಿ 1950ನೇ ಇಸ್ವಿ ಜನವರಿ 26 ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ. ಅದರ ದಿನಾಚರಣೆನೂ ಆಚರಣೆ ಮಾಡ್ತಾ ಇದ್ದೀರಿ ನಾವು ಜನವರಿ. ಅದರಲ್ಲಿ ಈ ಪದ ಜಾತ್ಯತೀತ ಪದ, ಸಮಾಜವಾದದ ಪದ ಇದೆಯಾ ಇಲ್ಲವ ಅಷ್ಟೇ ಪ್ರಶ್ನೆ, ಮುಗಿದೋಯ್ತು. ಸನ್ಮಾನ್ಯ ಹೊಸಬಾಳೆ ಅವ್ರ ಪ್ರಶ್ನೆನೂ ಬರಲ್ಲ, ಅಂಬೇಡ್ಕರ್ ಪ್ರಶ್ನೆನೂ ಬರಲ್ಲ, ನಮ್ಮ ಪ್ರಶ್ನೆನೂ ಬರಲ್ಲ. ಅವ್ರೇನು ಹೇಳಿದ್ದಾರೆ? ಚರ್ಚೆಗೆ ಹೇಳಿದ್ದಾರೆ. ಚರ್ಚೆಗೆ ಬರಲಿ ಅಂತ ಹೇಳಿದ್ದಾರೆ. ಚರ್ಚೆ ತಪ್ಪೇನು? ಈಗ ನೀವು ತಂದ್ರಲ್ಲ, ಅವಾಗ ಅಂಬೇಡ್ಕರ್ ಸಂವಿಧಾನ ಪುಸ್ತಕದಲ್ಲಿ ಇಲ್ಲ, ಇದು ನೀವು ತಂದ್ರಲ್ಲ. ಸಮಾಜವಾದ, ಮಜಾವಾದ ಏನೇನೋ ತಂದ್ರಲ್ಲ ನೀವು, ಅದೆಲ್ಲ ಚರ್ಚೆ ಆಯ್ತಾ ಪಾರ್ಲಿಮೆಂಟಲ್ಲಿ? ಅದನ್ನಾದರೂ ಪ್ರೂವ್ ಮಾಡಿ. ಪಾರ್ಲಿಮೆಂಟಲ್ಲಿ ಕಳೆದ ಆ ಸಂದರ್ಭದಲ್ಲಿ ಬದಲಾವಣೆ ತಂದಲ್ಲಿ 15 ದಿನಗಳ, ಯಾಕಂದರೆ ಸಂವಿಧಾನಕ್ಕೆ ಬದಲಾವಣೆ ಮಾಡ್ತಾ ಇದ್ದಾರಲ್ಲ, 15 ದಿನ ಚರ್ಚೆ ಆಯ್ತಾ? ಬೇಡ 1 ವಾರ, ಬೇಡ 1 ದಿನ ಚರ್ಚೆ ಆಯ್ತಾ? ಬೇಡ 1 ಗಂಟೆ ಆದರೂ ಚರ್ಚೆ ಆಯ್ತಾ? ಹೇಳಿ. ಚರ್ಚೆನೇ ಆಗಿದ ವಿಚಾರಕ್ಕೆ ನೀವು ಸಂವಿಧಾನಕ್ಕೆ ಅಗೌರವ ಅಂತ ಹೇಳಿದ್ರೆ, ಅಗೌರವ ಮಾಡಿದವ್ರು ನೀವು. ಅಂಬೇಡ್ಕರ್ ಸಂವಿಧಾನದಲ್ಲಿ ಇಲ್ಲಂಥದ ವರ್ಡ್ ಪದಗಳನ್ನು ಸೇರಿಸಿ ತಪ್ಪು ಮಾಡಿದವ್ರು ನೀವು. ಅದಕ್ಕೆ ಅದ್ರ ಬಗ್ಗೆ ಮಾತಾಡೋ ನೈತಿಕತೆ ನಿಮಗೆ ಉಳಿದಿಲ್ಲ. ನಿಮ್ಮ ಕಂಪ್ಲೇಂಟು ಇವೆಲ್ಲ ಎದುರಿಸುವಂಥ ಶಕ್ತಿ BJPಗಿದೆ, RSSಗಿದೆ. ಅದನ್ನು ಮಾಡ್ತೀರಿ ನಾವು.